ಬಹಳಷ್ಟು ಪೇರೆಂಟ್ಸ್ಗೆ ಒಂದು ಕಾಮನ್ ಪ್ರಾಬ್ಲಮ್ ಇರುತ್ತೆ. ಬೇಬಿಗೆ ಸಾಲಿಡ್ ಫುಡ್ ಶುರು ಮಾಡಿದ್ಮೇಲೆ ಊಟ ಮಾಡ್ತಿಲ್ಲ, ಬಾಯಿಗೆ ಹಾಕದ ಆಹಾರನ ಹೊರಗಡೆ ಹಾಕ್ತಾ ಇದೆ, ತುಂಬಾ ಅಳ್ತಾ ಇದೆ ಅಂತ ಹೇಳಿ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಅಕ್ಷಿತಾ. ಮಿನಿಮೋಲ್ ಚಾನಲ್ಗೆ ಸ್ವಾಗತ. ಸೊ ಬಹಳಷ್ಟು ಪೇರೆಂಟ್ಸ್ಗೆ ಇದು ಕಾಮನ್ ಪ್ರಾಬ್ಲಮ್, ಆದ್ರೆ ಇದು ತುಂಬಾ ಸಾಮಾನ್ಯವಾದ ವಿಷಯ. ಇವತ್ತು ವಿಡಿಯೋದಲ್ಲಿ ಬೇಬಿ ಸಾಲಿಡ್ ಫುಡ್ ಯಾಕೆ ತಿಂತಿಲ್ಲ, ಅದಕ್ಕೆ ಕಾರಣಗಳು ಏನು, ಮತ್ತೆ ಪೇರೆಂಟ್ಸ್ ಏನ್ ಮಾಡ್ಬೇಕು ಅನ್ನೋದನ್ನ ತಿಳ್ಕೊಳ್ಳೋಣ. ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ನ ಪ್ರೆಸ್ ಮಾಡಿ. ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ, ಬೇಬಿ ಹೊಸ ರುಚಿಗೆ ಅಡ್ಜಸ್ಟ್ ಆಗಲು ಸಮಯ ಬೇಕು. ಸೊ ಮೊದಲನೇದಾಗಿ, ಬೇಬಿ ಇಷ್ಟು ದಿನ ಹಾಲಿನ ರುಚಿಗೆ ಮಾತ್ರ ಅಭ್ಯಾಸ ಆಗಿರುತ್ತೆ. ಸಾಲಿಡ್ ಫುಡ್ ಒಂದು ಹೊಸ ಅನುಭವ, ಹೊಸ ಟೇಸ್ಟ್, ಸ್ಮೆಲ್ ಮತ್ತೆ ಸ್ಟ್ರಕ್ಚರ್ಗೆ ಹೊಂದ್ಕೊಳ್ಳಲು ಕೆಲವು ದಿನಗಳು ಅಥವಾ ವಾರಗಳು ಬೇಕಾಗಬಹುದು. ಮೊದಲ ಬಾರಿ ತಿನ್ಲಿಲ್ಲ ಅಂತ ಆ ಫುಡ್ ಇಷ್ಟ ಇಲ್ಲ ಅಂತ ಅನ್ಕೋಬೇಡಿ. ಕೆಲವು ಬಾರಿ ಮತ್ತೆ ಮತ್ತೆ ಪರಿಚಯ ಮಾಡಿದಾಗ ಬೇಬಿ ಅಕ್ಸೆಪ್ಟ್ ಮಾಡಬಹುದು. ಮತ್ತೆ ಬೇಬಿ ಹಸಿವಿಲ್ಲದ ಸಮಯದಲ್ಲಿ ಊಟ ಕೊಡ್ಬೇಡಿ. ಸೊ ಬೇಬಿಗೆ ಸರಿಯಾದ ಸಮಯ ಆಯ್ಕೆ ಮಾಡೋದು ಮುಖ್ಯ. ಬೇಬಿ ತುಂಬಾ ಹಸ್ತಿದ್ರು ಅಥವಾ ತುಂಬಾ ಹೊಟ್ಟೆ ತುಂಬಿದ್ರು ಸಾಲಿಡ್ ಫುಡ್ ತಿನ್ನಲು ಆಸಕ್ತಿನ ತೋರಿಸದೆ ಇರಬಹುದು. ಬೇಬಿ ಅಲರ್ಟ್ ಆಗಿರುವ ಮತ್ತೆ ಕಂಫರ್ಟಬಲ್ ಆಗಿರುವ ಸಮಯದಲ್ಲಿ ಆಹಾರವನ್ನ ಕೊಡಲು ಪ್ರಯತ್ನವನ್ನ ಮಾಡಿ. ಮತ್ತೆ ಫೋರ್ಸ್ ಫೀಡಿಂಗ್ ಮಾಡಬೇಡಿ. ಬಹಳಷ್ಟು ಪೇರೆಂಟ್ಸ್ ಮಾಡುವ ತಪ್ಪು ಏನಂದ್ರೆ, ಬೇಬಿ ತಿನ್ಬೇಕು ಅಂತ ಒತ್ತಾಯ ಮಾಡೋದು. ಫೋರ್ಸ್ ಮಾಡಿದ್ರೆ ಬೇಬಿಗೆ ಫುಡ್ ಬಗ್ಗೆ ನೆಗೆಟಿವ್ ಫೀಲಿಂಗ್ ಕೂಡ ಬರಬಹುದು. ಹಾಗಾಗಿ ಬೇಬಿ ಬಾಯಿ ಮುಚ್ಚಿದ್ರೆ ಅಥವಾ ತಲೆ ತಿರುಗಿಸಿದ್ರೆ ಆ ಸಿಗ್ನಲ್ ಅನ್ನ ಗೌರವಿಸಿ ಫೋರ್ಸ್ ಮಾಡಿ ಫುಡ್ ನ ಕೊಡಕ್ ಹೋಗ್ಬೇಡಿ. ಮತ್ತೆ ನೆಕ್ಸ್ಟ್ ಬಂದು ಫುಡ್ ಸ್ಟ್ರಕ್ಚರ್ ಸಮಸ್ಯೆ ಇರಬಹುದು. ಕೆಲವು ಬೇಬೀಸ್ ಪ್ಯೂರೀಸ್ ಇಷ್ಟ ಪಡಬಹುದು, ಕೆಲವರಿಗೆ ಸ್ವಲ್ಪ ಥಿಕ್ ಸ್ಟ್ರಕ್ಚರ್ ಇಷ್ಟ ಆಗ್ಬಹುದು. ಬೇಬಿಯ ವಯಸ್ಸಿಗೆ ತಕ್ಕಂತೆ ನಿಧಾನವಾಗಿ ಸ್ಟ್ರಕ್ಚರ್ ನ ಬದಲಾಯಿಸಿ. ಮತ್ತೆ ತುಂಬಾ ಗಟ್ಟಿ ಅಥವಾ ನುಂಗಲು ಕಷ್ಟವಾದ ಆಹಾರವನ್ನ ಕೊಡೋದಿಕ್ಕೆ ಹೋಗ್ಬೇಡಿ. ಅಂಡ್ ನೆಕ್ಸ್ಟ್ ಬಂದು, ಒಂದೇ ಫುಡ್ ಮತ್ತೆ ಮತ್ತೆ ಕೊಡಬೇಡಿ. ಪ್ರತಿದಿನ ಒಂದೇ ಆಹಾರ ಕೊಟ್ರೆ ಬೇಬಿಗೆ ಬೇಸರ ಆಗ್ಬೋದು. ಬೇರೆ ಬೇರೆ ಹೆಲ್ತಿ ಫುಡ್ಸ್ ಪರಿಚಯಿಸಿ. ಬಣ್ಣ, ರುಚಿ ಮತ್ತೆ ಸ್ಟ್ರಕ್ಚರ್ ನಲ್ಲಿ ವೆರೈಟಿ ಇದ್ರೆ ಬೇಬಿಗೆ ಆಹಾರದ ಬಗ್ಗೆ ಸ್ವಲ್ಪ ಆಸಕ್ತಿ ಹೆಚ್ಚಾಗಬಹುದು. ಮತ್ತೆ ನಂತರ ಊಟದ ಸಮಯದಲ್ಲಿ ಡಿಸ್ಟ್ರಾಕ್ಷನ್ಸ್ ಕಡಿಮೆ ಮಾಡಿ. ಟಿವಿ ಆಗ್ಲಿ, ಮೊಬೈಲ್ ಅಥವಾ ಬೇರೆ ಡಿಸ್ಟ್ರಾಕ್ಷನ್ಸ್ ಇದ್ರೆ ಬೇಬಿ ಆಹಾರದ ಕಡೆ ಗಮನ ಕೊಡದೇ ಇರಬಹುದು. ಮತ್ತೆ ಕುಟುಂಬದ ಜೊತೆ ಕೂತು ಊಟ ಮಾಡುವ ಅಭ್ಯಾಸವನ್ನ ಬೆಳೆಸುವುದು ಸಹಾಯವನ್ನ ಮಾಡುತ್ತೆ. ಹಾಗೆ ಬೇಬಿ ತಿನ್ನುವ ಪ್ರಮಾಣದ ಬಗ್ಗೆ ಹೆಚ್ಚು ಸ್ಟ್ರೆಸ್ ಬೇಡ. ಆರಂಭದಲ್ಲಿ ಬೇಬಿ ತುಂಬಾ ಕಡಿಮೆ ತಿನ್ಬಹುದು. ಈ ಸಮಯದಲ್ಲಿ ಮುಖ್ಯವಾದದ್ದು ಬೇಬಿಗೆ ಫುಡ್ ಪರಿಚಯ ಆಗೋದು ಅಷ್ಟೇನೆ. ಸೊ ಬೇಬಿ ತಿನ್ನುವ ಪ್ರಮಾಣದ ಬಗ್ಗೆ ಹೆಚ್ಚು ಯೋಚನೆ ಮಾಡಬೇಡಿ. ಅದಕ್ಕೆ ಅನುಗುಣವಾಗಿ ಬೇಕಾದ್ರೆ ಬ್ರೆಸ್ಟ್ ಮಿಲ್ಕ್ ನ ನೀವು ಕೊಡ್ಬೋದಾಗಿರುತ್ತೆ. ನೆಕ್ಸ್ಟ್, ಪೇರೆಂಟ್ಸ್ ಗಮನಿಸಬೇಕಾದ ಸಿಗ್ನಲ್ಗಳು. ಹೊಟ್ಟೆ ಹಸ್ವಾಗಿದ್ಯಾ ಏನು ಅಂತ ಹೇಗ್ ಗಮನಿಸಬೇಕು ಅಂದ್ರೆ, ಬೇಬಿ ಆಹಾರದ ಕಡೆ ನೋಡೋದು, ಬಾಯಿನ ತೆರೆಯೋದು, ಕೈ ಚಾಚೋದು, ಇದೆಲ್ಲ ಕೂಡ ಹಸ್ವಾಗಿದೆ ಅಂತ ಹೇಳಿ ಸಿಗ್ನಲ್ ಆಗಿರ್ಬೋದು. ಅದೇ ರೀತಿ ತಿನ್ನಲು ಬೇಡ ಅನ್ನೋದಕ್ಕೂ ಕೂಡ ಬೇಬಿ ಕೆಲವು ಸಿಗ್ನಲ್ಸ್ ನ ಕೊಡುತ್ತೆ. ಅವುಗಳನ್ನು ಕೂಡ ನೀವು ಗಮನಿಸಬೇಕಾಗುತ್ತೆ. ಹಾಗಾದ್ರೆ ಸ್ನೇಹಿತರೆ, ಬೇಬಿ ಸಾಲಿಡ್ ಫುಡ್ ತಿಂದೇ ಇದ್ದಾಗ ಭಯ ಪಡಬೇಕಾಗಿಲ್ಲ. ತಾಳ್ಮೆಯಿಂದ, ಪ್ರೀತಿಯಿಂದ ಮತ್ತೆ ಬೇಬಿಯ ಸಿಗ್ನಲ್ಸ್ ನ ಗಮನಿಸಿ ಆಹಾರದ ಅಭ್ಯಾಸ ಮಾಡಿಸ್ಬೇಕು. ಈ ವಿಡಿಯೋ ನಿಮ್ಗೆ ಉಪಯೋಗ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ನಿಮಗೆ ಮುಂದಿನ ವಿಡಿಯೋನಲ್ಲಿ ಬೇಬಿಗೆ ಯಾವ ಫುಡ್ಸ್ ಅವಾಯ್ಡ್ ಮಾಡಬೇಕು ಮತ್ತೆ ಬೇಬಿ ಫುಡ್ ಚಾರ್ಟ್ ಬಗ್ಗೆ ಮಾಹಿತಿ ಬೇಕಿದ್ರೆ ಕಮೆಂಟ್ ಮಾಡಿ. ಧನ್ಯವಾದಗಳು.